ತಿರುಪತಿ ತಿರುಮಲದಲ್ಲಿ ಮತ್ತೊಂದು ಅವಘಡ ನಡೆದಿದೆ. ಲಡ್ಡು ವಿತರಣಾ ಕೌಂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಿರುಪತಿ ತಿರುಮಲದಲ್ಲಿ ಈಗ ಮತ್ತೊಂದು ಅವಘಡ ಸಂಭವಿಸಿರೋದು. ಈ ಕಾಲ್ತುಳಿತ ಘಟನೆ ಮಾಸೋ ಮುನ್ನವೇ ಮತ್ತೊಂದು ಅವಘಡ ಸಂಭವಿಸಿದೆ. ಲಡ್ಡು ವಿತರಣಾ ಕೌಂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಕೌಂಟರ್ ನಂಬರ್ 47ರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಬೆಂಕಿಯನ್ನ ನಿಯಂತ್ರಿಸಿದ್ದಾರೆ ದೇಗುಲದ ಸಿಬ್ಬಂದಿ. ಮೊನ್ನೆ ಅಷ್ಟೇ ಕಾಲ್ತುಳಿತ ಪ್ರಕರಣ ನಡೆದಿತ್ತು. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕೂಡ ಟಿಟಿಡಿ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಈ ಕಾಲ್ತುಳಿತ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಅದರ ಮುನ್ನವೇ ತಿರುಮಲದಲ್ಲಿ ಮತ್ತೊಂದು ಅವಘಡ ಈಗ ನಡೆದಿರೋದು. ಈ ಟಿಟಿಡಿ ಸಿಬ್ಬಂದಿಗಳು ಒಂದಷ್ಟು ಈ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದು ಕಡೆ ಸಂಕ್ರಾಂತಿ ರಜೆ, ಮತ್ತೊಂದು ಕಡೆ ಟಿಟಿಡಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಲಡ್ಡು ಕೌಂಟರ್ನಲ್ಲಿ ಅಗ್ನಿ ದುರಂತ ನಡೆದಿರೋದು, ಅಗ್ನಿ ಅವಘಡ ನಡೆದಿರೋದು ಅಲ್ಲಿ ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ಹೊಗೆ ದಟ್ಟವಾಗಿ ಆವರಿಸ್ಕೊಂಡಿದೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಆ ಬೆಂಕಿ ಅವಘಡ ನಡೆದಂಥ ಸಂದರ್ಭದಲ್ಲಿ ಆ ಬೆಂಕಿಯನ್ನು ಆರಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆದರೆ ಒಂದೇ ಅಷ್ಟೇ ಒಂದು ಪ್ರಕರಣ ನಡೀತು. ಆ ಪ್ರಕರಣ ಇನ್ನೂ ಕೂಡ ಆ ದುರಂತ, ಆ ಮನೆಯವರು ಆ ನೋವನ್ನು ಮರ್ತಿಲ್ಲ. ಆ ಘಟನೆ ಮಾಸೋ ಮುನ್ನವೇ ಮತ್ತೊಂದು ಅವಘಡ ಈಗ ನಡೆದಿರೋದು. ಕೌಂಟರ್ ನಂಬರ್ 47ರಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಲ್ಲಿ ನೋಡಿ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಕಿ ಕಾಣಿಸ್ಕೊಂಡಿದೆ ಕೌಂಟರ್ ನಂಬರ್ 47ರಲ್ಲಿ. ಕೂಡಲೇ ಆ ಬೆಂಕಿಯನ್ನ ದೇಗುಲದ ಸಿಬ್ಬಂದಿ ನಿಯಂತ್ರಿಸಿದ್ದಾರೆ ಅನ್ನುವಂಥ ಮಾಹಿತಿ. ಇಷ್ಟೆಲ್ಲ ಆಗ್ತಾ ಇದ್ರು, ಬಹಳ ಕೇರ್ಫುಲ್ ಆಗಿರಬೇಕಿತ್ತು. ಎಲ್ಲವೂ ಕೂಡ ಸರಿ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ, ಒಂದು ಟೆಕ್ನಿಕಲ್ ಎರರ್ ಆಗದೇ ಇರುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಿತ್ತು. ಆದರೆ ಇನ್ನೂ ಕೂಡ ಈ ಟಿಟಿಡಿ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಪದೇ ಪದೇ ಇಂಥ ಅವಘಡಗಳು ನಡೀತಾ ಇದೆ. ಜನರಿಗೆ ಒಂದು ರೀತಿ ಆತಂಕ ಕೂಡ ಆಗ್ತಾ ಇದೆ. ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ. ಆನಂತರ ಆ ಬೆಂಕಿಯನ್ನು ನಂದಿಸಿದ್ದಾರೆ. ಬಹಳ ದೊಡ್ಡ ದುರಂತ ಆಗೋಗ್ತಾ ಇತ್ತು. ಆದರೆ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ.